ಗಿಲ್ಲಿ ಕಾಮಿಡಿ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಿದೆ. ಅಂದರೆ ಕಾಮಿಡಿ ಮಾಡ್ತಾರೆ, ಬಟ್ ಅವ್ರ ಮಾತುಗಳು ನಮಗೆ ಬೇಜಾರಾಗತ್ತೆ, ತುಂಬ ಪರ್ಸ್ನಲ್ ಆಗಿ ತಗೋತಾರೆ, ತುಂಬ ಅಂದರೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂತ. ಅಂದರೆ ಗಿಲ್ಲಿ ಕಾಮಿಡಿ ನಮ್ಮನ್ನು ತುಳಿದು ಮಾತಾಡ್ತಾರೆ ಅಂತ ಬಿಗ್ ಬಾಸ್ ಮನೇಲಿ ಇದ್ದವ್ರು ಕೂಡ ಹೇಳಿದ್ದುಂಟು. ಹಾಂ, ಅದು ಕರೆ, ನಾನು ಕಂಡ್ರೆ ನಾನು ನೋಡಿದನು. ಫಾರ್ ಎಕ್ಸಾಂಪಲ್ ಈಗ ರಘು ಸರ ಯಾಕಂತ ಕೇಳಿದ್ರೆ ಅವ್ರು ರಘು ಸರು ಎಷ್ಟೋ ಸಾರಿ ವಾರ್ನಿಂಗ್ ಮಾಡ್ಯಾರು, ಎಷ್ಟೋ ಸರ ಅದನ್ನು ನೆಗೆಟಿವ್ನು ತೊಗೊಂಡ್ರು, ಪಾಸಿಟಿವ್ನು ತೊಗೊಂಡರು. ಈಗ ಎಷ್ಟೋ ಸರ ರಘು ಸರ್ ಏನಂತ ವಾರ್ನಿಂಗ್ ಮಾಡ್ಯಾರಂದ್ರೆ, ಗಿಲ್ಲಿ ಮಾಡೋ ಅಷ್ಟೇ ಕಾಮಿಡಿ ಮಾಡು, ನನಗೆ ಆಗಲ್ದ ನೀ ಮಾಡೋಕೆ ಹೋಗ್ಬೇಡ ಅಂತ ಎಷ್ಟೋ ಸರ ವಾರ್ನಿಂಗ್ ಮಾಡಿರು. ಅದನ್ನು ನನಗೇನು ಅನ್ನಿಸ್ತು, ಅವ್ರನ್ನ ಬಿಟ್ಟರೆ ಗತಿನೇ ಇಲ್ಲ. ಯಾಕಂದ್ರೆ ಬೇರೆದವ್ರ ಜೋಡಿ ಕಾಮಿಡಿ ಮಾಡೋಕೆ ಅವ್ರಿಗೆ ಆಗೋದಿಲ್ಲ, ಅವ್ರ ಜೋಡಿ ಕಾಮಿಡಿನೂ ಹುಟ್ಟೋದಿಲ್ಲ. ನನಗನ್ನಿಸ್ತು ಅವ್ರ ಬಗ್ಗೆ ಮಾತಾಡ್ರಿ ಏನು ಕೆಟ್ಟಿಲ್ಲ, ಅವ್ರ ಬಗ್ಗೆ ನನಗೆ ಕಾಮಿಡಿ ಮಾಡಿರಿ ಅಂತ ತಪ್ಪಿಲ್ಲ ಅನಿಸ್ತೈತಿ. ನನಗೆ ಒಂದೇ ಕೆಟ್ಟ ಅನ್ನಿಸಿದನ ಅವ್ರನ್ನ ಕೀಳಾಗಿ ಮಾತಾಡೋದ, ಅವ್ರನ್ನ ಕಾಲು ಇಳಿದ, ಅವ್ರ ಬಗ್ಗೆ ಒಂದು ಕೆಟ್ಟಾಗಿ ಮಾತಾಡೋದ. ಅವ್ರದ್ದೇ ಆದ ಒಂದು ಹೊರಗೆ ಸ್ಟೇಟಸ್ ಇರ್ತೈತಿ, ಅವ್ರದ್ದೇ ಆದ ಒಂದು ವ್ಯಕ್ತಿತ್ವ ಇರ್ತೈತಿ. ಆ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ ಕೆಲಸ ಮಾಡಬಾರ್ದತ್ತ ನನ್ನ ಉದ್ದೇಶ. ಇವ್ರದ್ದೇನೋ ಕಾಮಿಡಿ ಮಾಡಬೇಕಾಗಿತ್ತು, ಬೇಕಾದ್ರೆ ಏನೋ ಒಂದು ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕಾಗಿತ್ತು ಅಂದರೆ ಇವ್ರು ನಿಜವಾದ ಕಾಮಿಡಿ ಮಾಡಬೇಕಾಗಿತ್ತು, ಇವ್ರು ಸ್ವಂತ ತಲೆ ಓಡಿಸಿ ಅವ್ರು ಅಷ್ಟೇ ಮಾಡಬೇಕು. ಅದನ್ನು ನೋಡಿ ಜನ ನಕ್ಕಿರಬೇಕು, ನಾವು ನಕ್ಕಿರಬೇಕು, ಅದಕ್ಕೊಂದು ಖುಷಿ ಪಡ್ತನು. ಇನ್ನೊಬ್ರನ್ನ ಕಾಲು ಇಳ್ದ ಅವ್ರನ್ನ ಕೀಳು ಮಾಡಿ ಅವ್ರನ್ನ ತಳಗೆ ಮಾಡಿ ನಗಿಸೋದು ಅದು ಕಾಮಿಡಿ ಅಲ್ಲ. ಇವರು ಕಂಟೆಂಟ್ಗೋಸ್ಕರ ಮಾಡತ್ತಾರು, ಇವರು ಮುಂದೆ ಪೋಟ್ರೆ ಆಗೋ ಸಲುವಾಗಿ ಮಾಡತ್ತಾರಂತ ನನಗೆ ಅನಿಸ್ತಲ್ಲ. ಈಗ ಬೇರೆಯವರು ಕಾಮಿಡಿ ಮಾಡಿದ್ರೆ ಗಿಲ್ಲಿ ನಟ ಅವರು ಅದನ್ನು ಸ್ವೀಕಾರ ಮಾಡ್ತಾರ, ಒಪ್ಪುತ್ತಾರ? ಒಟ್ಟು ಒಪ್ಪುಲ್ರಿ ನಾವು, ಅದಕ್ಕೆ ಅಪೋಸಿಟ್ ಇರ್ತೈತಿ. ಒಂದು ನೀವೇ ಒಂದ್ಸಲ ಹಾಡು ಹೇಳಿದ್ರಿ, ಅದನ್ನ ಅವ್ರು ಹರ್ಟ್ ಆಯ್ತು ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಅದ ರೀ, ಈಗ ಫಾರ್ ಎಕ್ಸಾಂಪಲ್ ಅದ ಅವ್ರು ಮಾಡ್ರೆ ಎಲ್ಲರಿಗೂ ಅವ್ರು ಮಾಡ್ರೆ ಸರಿ, ನಾವು ಮಾಡಿದ ತಪ್ಪ ಹಂಗಿರ್ಬಾರ್ದ್ರಿ. ನಾವು ಮಾಡಿದ್ದು ಅವ್ರು ಮಾಡಿದ್ದು ನಾವು ತೊಗೋತಂದ್ರೆ ನಾವು ಮಾಡಿದ್ದು ಅವ್ರು ತೊಗೋಬೇಕು. ಈಗ ಅವ್ರು ನಡ್ಬರಕ್ಕೆ ಒಂದು ಏನರ ಮಾತಾಡಿದಂದ್ರೆ, ಅವ್ರು ಮಾತಾಡಿರಂದ್ರೆ, ಗಿಲ್ಲಿ ಮಾತಾಡಿದಂದ್ರೆ ಅದಕ್ಕೆ ನಾವು ಏನರ ಮಾತಾಡ್ಬೇಕಾದ್ರೆ ಅವ್ರನ್ನ ಭಾಳ ಚೀಪಾಗಿ ಅವ್ರದ್ದು ಒಂದು ಏನರ ಒಂದು ಕ್ಯಾರೆಕ್ಟರ್ಲೆಸ್ ತೊಗೊಂಡು ಅಲ್ಲಿ ಚೀಪ್ ಮಾಡೋದು, ಅದನ್ನ ಕಾಲು ಹಿಡಿದ, ಅದನ್ನ ಕಾಮಿಡಿ ಮಾಡಿ ಮುಂದುವರಿಸ್ತಾನೆ ಇಷ್ಟ. ಗಿಲ್ಲಿ ನಟ ಅವರು ಆರಂಭದಲ್ಲಿ ಅಶ್ವಿನಿ ಗೌಡ, ಜಾಹ್ನವಿ, ಧ್ರುವಂತ್ ಅವ್ರ ಜೊತೆ ಒಂದಷ್ಟು ಕ್ಲಾಶ್ ಆಯ್ತು, ಅವ್ರದ್ದು ಜಗಳಗಳೆಲ್ಲ ಆಯ್ತು. ಆಮೇಲೆ ರಿಷಾ ಗೌಡ ಅವ್ರು ಬಂದ್ರು, ರಿಷಾ ಗೌಡ ಅವ್ರ ಜೊತೆನೂ ಒಂದಷ್ಟು ಗಿಲ್ಲಿ ಅವ್ರದ್ದು ಕ್ಲಾಶಸ್ ಆಯ್ತು. ಆಮೇಲೆ ಅವ್ರು ತುಂಬಾ ರೇಗಿಸ್ತಾ ಇದ್ರು ಗಿಲ್ಲಿ ಅವರು ರಿಷಾ ಅವ್ರನ್ನ. ಅದಾದ ನಂತರ ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ, ಚೈತ್ರ ಅವ್ರು ಬಂದಾಗ, ನಾನು ರಿಷಾ ಗೌಡ ಹೋದ್ಮೇಲೆ ಯಾರೂ ಇಲ್ಲ ಅಂತ ನೋಡ್ತಾ ಇದ್ದೆ, ನನಗೆ ಚೈತ್ರ ಸಿಕ್ಕಿದ್ರು, ನಂಗೆ ಮನೆ ಸೈಲೆಂಟ್ ಆಗಿದ್ದ ಇಷ್ಟ ಆಗಲ್ಲ, ಕಿಲಕಿಲ ಅಂತಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಧ್ರುವಂತ್ ಅವ್ರು ಹೇಳೋ ಪ್ರಕಾರ ಗಿಲ್ಲಿ ಅವರಿಗೆ ಕಾಮಿಡಿ ಮಾಡಕ್ಕೆ ಒಬ್ರಾದ್ಮೇಲೆ ಒಬ್ರು ಬೇಕಾ, ಅವ್ರು ಹುಡುಕ್ತಿರ್ತಾರ? ಹಾಂ, ಬೇಕ್ರಿ. ಅವು ಬೇಕಂದ್ರೆ ಹೆಂಗೆ ಗೊತ್ತೇನ್ರಿ, ಈಗ ಅವ್ರು ಮಾತಾಡ್ಸ್ಕೋಬೇಕು ಅಂಥವ್ರು ಬೇಕ್ರಿ. ಅವಾಗ ನಾವು ಏನು ಮಾಡಿದ್ರು ಮಾಡಿಸ್ಕೋಬೇಕು, ಅವ್ರು ಅಂಥವ್ರು ಬೇಕು. ಮತ್ತು ಅವ್ರ ತಲೆ ಮೊದಲು ಅವ್ನು ಏನು ಚೆಕ್ ಮಾಡ್ತಾನೆ ಗೊತ್ತೇನ್ರಿ, ಇವ್ರನ್ನ ಹಿಡ್ಕೊಂಡ್ರೆ ನನಗೆ ಪ್ಲಸ್ ಸಾಕೋಯ್ತಿಲ್ಲೋ ಅನ್ನೋದು ಮೊದಲು ಮೈಂಡ್ ತಲೆ ಓಡಿಸ್ತಾರೆ. ನಾವು ಇವ್ರ ಜೋಡಿ ನಾವು ಕೂಡ್ರಿ ಹೆಂಗಾಕೈತಿ, ಇವ್ರ ಜೋಡಿ ಕಾಮಿಡಿ ಮಾಡಿ ನನಗೆ ಮೊದಲು ಕಂಫರ್ಟಬಲ್ ಐತೋ ಇಲ್ಲೋ ಮೊದಲು ಅವ್ನು ತಲೆ ಓರಿದ, ಅವ್ರು ಅದನ್ನ ತಗೋತಾರಲ್ಲೋ ಮೊದಲು ಅದನ್ನು ವಿಚಾರ ಮಾಡ್ತಾನೋ. ಇವ್ರು ತಗೋತಾರೋ, ಇವ್ರ ಜೋಡಿ ನಾವು ಕೂಡ್ರೆ ಕಾಮಿಡಿ ನನಗೆ ಸೆಟ್ ಆಕೈತಿ, ಕಾಮಿಡಿ ನನಗೆ ಮಾಡ್ರೆ ಇದು ಪಬ್ಲಿಷ್ ಆಗತೈತಿ, ಅದು ಪ್ಲಸ್ ಆಕೈತಿ ಅನ್ನೋದು ಭಾಳ ತಲೆ ಓಡಿಸ್ತಾನೆ ನಾವು. ಅದನ್ನು ಎಲ್ಲರ ಜೋಡಿ ಕಾಮಿಡಿ ನನ್ನ ಜೋಡಿ ಮಾಡೋದು ಮಾಡ್ತಿರ್ಕಿಲ್ಲ ನಾವು, ನನ್ನ ಜೋಡಿ ಪ್ಲಸ್ ಆಗೋದಿಲ್ಲ, ನನ್ನ ಜೋಡಿ ಕಾಮಿಡಿ ನೋಡಿದಿಲ್ಲ, ರಿಯಾಕ್ಟ್ ಮಾಡೋದಿಲ್ಲ. ಅವ್ನು ಮೊದಲು ಅದನ್ನು ಮೊದಲು ಮನುಷ್ಯ ನೋಡ್ತಾನೆ ನಾವು, ಇವ್ನ ಜೋಡಿ ಕೂಡ್ರೆ ಕಾಮಿಡಿ ಆಕೈತಿ, ನಂದು ಪ್ಲಸ್ ಆಕೈತಿ ಅಂತ ತಿಳಿಸಿ ಭಾಳ ಆಗ್ತಾರ ಇಲ್ವ ಅಂತ ನೋಡ್ತಾನೆ. ಅವ್ರು ಹೆಂಗೆ ರಿಯಾಕ್ಷನ್ ಹೆಂಗೈತಿ ಮೊದಲು ಚೆಕ್ ಮಾಡ್ಕೊತಾನೆ ಒಂದು ದಿವಸ, ಅದ್ರ ನೆಕ್ಸ್ಟ್ ದಿವಸ ಚಾಲು ಅದು ಕಾಲು ಹಿಡಿದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.